ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನ ಮನ್ರೇಗಾ ಬಚಾವೋ ಆಂದೋಲನದ ಎಫೆಕ್ಟ್ ನೋಡಿ ಎಷ್ಟರ ಮಟ್ಟಿಗಿದೆ. ಒಂದು ಕಡೆ ಮನ್ರೇಗಾವನ್ನ ಮರು ಜಾರಿ ತರಲೇಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಆಂದೋಲನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇದರ ನಡುವೆ ಸಾವಿರಾರು ಬಸ್ಸುಗಳನ್ನು ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಿದೆ. ಇದರ ಪ್ರಭಾವ ನೋಡಿ ಯಾರ ಮೇಲೆ ಆಗ್ತಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬಸ್ಸುಗಳಿಲ್ಲದೆ ವಿದ್ಯಾರ್ಥಿಗಳು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಶಿಡ್ಲಘಟ್ಟ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾರಣ ಮನ್ರೇಗಾ ಆಂದೋಲನ. ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಆಂದೋಲನದ ಪರಿಣಾಮ ನೋಡಿ ಪ್ರಯಾಣಿಕರು ಬಸ್ ಸ್ಟ್ಯಾಂಡಲ್ಲಿ ನಿಂತಲ್ಲೇ ನಿಂತುಬಿಟ್ಟಿದ್ದಾರೆ. ಹಾಗೂ ಹೀಗೂ ಬಸ್ಗಳು ಬಂದರೆ ತುಂಬಿ ತುಳುಕ್ತಾ ಇದ್ದಾವೆ. ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂಥ ಪರಿಸ್ಥಿತಿ. ಎಕ್ಸಾಮ್ ಟೈಮ್ ಇದು. ಇಂಥ ಸಂದರ್ಭದಲ್ಲಿ ಈ ಆಂದೋಲನದ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಸೂಕ್ತ ಅನ್ನುವಂಥ ಅಭಿಪ್ರಾಯ ಆ ಭಾಗದ ಜನರದು. ಅಂತ ಮಾಡಿರೋದು. ಅದರಲ್ಲಿ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಏನಂತ ಹೇಳಿದ್ರೆ ಬಸ್ ಫ್ರೀ ಅಂತ ಮಾಡಿದ್ದಾರೆ. ಬಟ್ ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಾಮ್ಸ್ಗಳು, ಟೆಸ್ಟ್ಗಳು ಅಥವಾ ಬೇರೆ ವೈಯಕ್ತಿಕ ಕಾರ್ಯಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಏನಾದರೂ ಒಂದು ಸಮಸ್ಯೆಗಳು ಇರೋದಕ್ಕೇನೆ ಇಷ್ಟು ಜನ ಎಷ್ಟು ವಿದ್ಯಾರ್ಥಿಗಳು ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನೋಡ್ಬೋದು. ಎಷ್ಟು ಜನ ಅವರು ಎಕ್ಸಾಮ್ಸ್ ವೈಯಕ್ತಿಕ ಕಾರಣಗಳು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಇದೆ. ಏನಪ್ಪಾ ಅಂತ ಹೇಳಿದ್ರೆ ಈ ಸರಿಯಾದ ಸಮಯಕ್ಕೆ ನಾವು ಅಲ್ಲಿಗೆ ತಲುಪಿಲ್ಲ ಅಂತ ಹೇಳಿದ್ರೆ ಎಷ್ಟು ಅದ್ರ ಪರಿಣಾಮ ನಮ್ಮ ಎಕ್ಸಾಮ್ ಆಗಿರ್ಬೋದು ಮಕ್ಕಳಿಗೆ. ಬೆಳಗ್ಗೆ 7:30 ಕಾಣ್ತಾ ಇದ್ರಿ ಬಸ್ ವ್ಯವಸ್ಥೆನೇ ಇಲ್ಲ. ಹುಡುಗರು ಪಾಪ ಎಕ್ಸಾಮ್ ಇಲ್ಲೇ ಬಿದ್ದು ಎದ್ದು ಹೋಗ್ತಾವ್ರೆ, ಎಳ್ಳಾಡ್ಕೊಂಡು ಹೋಗ್ತಾವ್ರೆ, ನೆತ್ತಾಡ್ಕೊಂಡು ಭಾರಿ ಸಮಸ್ಯೆ ಆಗೈತೆ. ಸುಮ್ಮನೆ ಸ್ಕೋಪ್ ತೋರಿಸ್ಕೊಂಡಾಗ ಎಲ್ಲನೂ ಮಿನಿಸ್ಟ್ರಿಗಳು ಕರೆಸಿ ಅಲ್ಲಿ ಇದು ಮಾಡಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾರೆ. ಸತೀಶ್, ಒಂದ್ ಕಡೆ ಮನ್ರೇಗಾ ಬಚಾವೋ ಅಂತ ಹೇಳಿ ಆಂದೋಲನಕ್ಕೆ ಬಸ್ಗಳ ಬಳಕೆ, ಆದ್ರೆ ಪ್ರಯಾಣಿಕರ ಪರದಾಟದ ಬಗ್ಗೆ ಯೋಚನೆ ಮಾಡ್ಲಿಲ್ವಲ್ಲ ಸರ್ಕಾರ? ಏನ್ ಹೇಳ್ತಿದ್ದಾರೆ ಅಲ್ಲಿರುವಂತಹ ಪ್ರಯಾಣಿಕರು, ವಿದ್ಯಾರ್ಥಿಗಳು? ವಿಜಯಶ್ರೀ, ಯಾಕಂತಂದ್ರೆ ಇವತ್ತು ನರೇಗಾ ಬಚಾವೋ ಅನ್ನೋ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರದಿಂದ ಆಯೋಜನೆ ಮಾಡಿದ್ದೀವಿ ಅಂತ ಈ ಒಂದು ಆಯೋಜನೆ ಕಾರ್ಯಕ್ರಮಕ್ಕೆ ಸಾವಿರಾರು ಬಸ್ಸುಗಳು ಸಹ ನಿಯೋಜನೆ ಮಾಡಿದ್ದಾರೆ. ಇಡೀ ಜಿಲ್ಲೆಯಾದಂತಹ ಬಸ್ಸುಗಳು ಈ ಕಾರ್ಯಕ್ರಮಕ್ಕೋಸ್ಕರನೇ ಹಾಕಿರುವಂತದ್ದು. ಯಾಕಂತಂದ್ರೆ ಇವತ್ತು ಬೆಳಗಿನ ಜಾವ 7 ಗಂಟೆಯಿಂದ ಸಹ ಸುಮಾರು ಒಂದು 10 ಗಂಟೆ ಆದ್ರೂ ಸಹ ಬಸ್ಸುಗಳ ಪರದಾಟ ನಡೆಸಿದ್ರೆ ಶಿಡ್ಲಘಟ್ಟ ಸರ್ಕಾರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಏನು ಕೆಲಸಕ್ಕೆ ಹೋಗ್ಬೇಕಾಗಿರುವಂತದ್ದು, ಆಫೀಸಿಗೆ ಹೋಗ್ಬೇಕಾಗಿರೋ ಸಾಕಷ್ಟು ಸಹ ಈ ಜನ ಸಹ ನಿಂತಿರುವಂತದ್ದು. ಅವರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ಬಸ್ಸುಗಳ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷಾ ನಡೀತಾ ಇದೆ. ಈ ಪರೀಕ್ಷಾ ಕೇಂದ್ರಗಳಿಗೂ ಸಹ ನಾವು ಹೋಗೋದಕ್ಕಾಗ್ತಿಲ್ಲ. ಈ ಬಸ್ಸುಗಳು ಒಂದು ಸಹ ಈ ವೆಹಿಕಲ್ ಮಾಡ್ಕೊಂಡು ಹೋಗೋದು ನಾವು ಸಹ ವಿದ್ಯಾರ್ಥಿಗಳಿದ್ದೀವಿ, ಮನೆಯಿಂದ ನಾವೇನು ತಂದೋರಿದ್ದಿಲ್ಲ. ಆದ್ರೂ ಸಹ ಈ ವಿದ್ಯಾರ್ಥಿಗಳಿಗೆ ನೀವು ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು. ಅನುಕೂಲ ಮಾಡಿಕೊಡದೆ ಈ ಸರ್ಕಾರ ಈ ತರ ಒಂದು ಆಯೋಜನೆ ಮಾಡಿಕೊಂಡು ಇವರ ಒಂದು ಕಾರ್ಯಕ್ಕೆ ಬಸ್ಸುಗಳನ್ನ ಅಳವಡಿಸಿದ್ದಾರೆ. ಆದ್ರೆ ನಮಗೆ ಯಾವ ರೀತಿಯಾದ ಸೌಲಭ್ಯಗಳು ಉಳಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಈಗಿರುವಂತ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ನೆರೆದಿದ್ದಂತರೂ ಸಹ ಆಕ್ರೋಶ ವ್ಯಕ್ತಪಡಿಸಿರೋದು. ದಿನಶ್ರೀ, ಥ್ಯಾಂಕ್ ಯು ಮಾಹಿತಿಗಾಗಿ ಸತೀಶ್. ಜಾಗ ಉಂಟು ಬನ್ನಿ.